ಹಲೋ ಮಕ್ಕಳೇ, ರಿಲೇಷನ್ ಮತ್ತು ಫಂಕ್ಷನಲ್ಲಿ ಎಕ್ಸಸೈಸ್ 2.2 ಅಲ್ಲಿ 9th ಕ್ವೆಶ್ಚನ್ ನೋಡಿ. ಲೆಟ್ ಆರ್ ಬಿ ದ ರಿಲೇಷನ್ ಆನ್ Z defined by R equals to a comma b such that a b belongs to integers. ಅಂದರೆ Z ಬಿಲಾಂಗ್ ಆಗುತ್ತೆ. a minus b is an integer. Find the domain and the range of the R. ಬೇಸಿಕಲಿ ನಮಗೆ ಆರ್ a comma b ಇದೆ. ಅದರೊಳಗೆ a belongs to Z and b belongs to Z and a minus b also should belongs to Z ಅಂತ ಹೇಳಿದ್ದಾರೆ. ಇದರೊಳಗೆ ಫಸ್ಟ್ ಆಫ್ ಆಲ್ ನೋಡಿ ಒಂದು ಇಂಟೀಜರ್ 1 ಮೈನಸ್ ಇಂಟೀಜರ್ 2 ಮಾಡಿದಾಗ ಇಂಟೀಜರೇ ಸಿಗೋದು. ಇದು ಬೇಸಿಕ್ ರೂಲ್. ಸೊ a ಮೈನಸ್ b ಈಸ್ ಈಕ್ವಲ್ಸ್ ಟು ಇಂಟೀಜರ್ಸ್. ದೇರ್ಫೋರ್ ಇವಾಗ ಎನೂ ಇಂಟೀಜರ್ ಇದೆ, ಬಿನೂ ಇಂಟೀಜರ್ ಇದೆ. ಸೊ ಇವಾಗ ಏನಾಗುತ್ತೆ, ಡೊಮೇನ್ ಬರೆಯುವಾಗ ನಮಗೆ ಡೊಮೇನ್ ಎಲ್ಲ ಕಂಪ್ಲೀಟ್ಲಿ ಇಂಟೀಜರೇ ಸಿಗೋದು. ಸೊ ಡೊಮೇನ್ ಈಕ್ವಲ್ಸ್ ಟು ಇಂಟೀಜರ್ ಆಗುತ್ತೆ, ವಿಚ್ ಇಸ್ ಬೇಸಿಕಲಿ Z. ಆ್ಯಂಡ್ ರೇಂಜ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ಸ್. ಏಕೆಂದರೆ ನೋಡಿ, ನೀವು ಯಾವಾಗಾದ್ರೂ ನ್ಯಾಚುರಲ್ ನಂಬರ್ ಮೈನಸ್ ನ್ಯಾಚುರಲ್ ನಂಬರ್ ಮಾಡಿದಾಗ ನಿಮಗೆ ಇಂಟೀಜರ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಏನಾದರೂ ಸಣ್ಣ ನ್ಯಾಚುರಲ್ ನಂಬರ್, ದೊಡ್ಡ ನ್ಯಾಚುರಲ್ ನಂಬರ್, ಇದು ಸ್ಮಾಲ್ ಇದೆ, ಇದು ಬಿಗ್ ಇದ್ದಾಗ ಇದು ಇಂಟೀಜರ್ ಸಿಗುತ್ತೆ. ಯಾವಾಗಲೂ ಇಂಟೀಜರ್ ಮೈನಸ್ ಇಂಟೀಜರ್ ಮಾಡಿದಾಗ ಇಂಟೀಜರೇ ಸಿಗೋದು. ಸೊ ಬೇಸಿಕಲಿ ನಮ್ಮ ಡೊಮೇನು ಇಂಟೀಜರ್ ಆಗಿರುತ್ತೆ, ರೇಂಜು ಇಂಟೀಜರ್ ಆಗಿರುತ್ತೆ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.